ಏನು ವಿಚಾರ ನನ್ನಲ್ಲಿ ಯಾರು ಹೇಳಲ್ಲ. ಹತ್ರ ಬರಬೇಡ, ಹತ್ರ ಬರಬೇಡ. ಮಾನವ ಜನ್ಮದಲ್ಲಿ ಹುಟ್ಟಿಕೊಂಡು ದೈವತ್ವವನ್ನು ಸಂಪಾದಿಸಿದಂತಹ ಪುಣ್ಯಾತ್ಮ ನೀನು. ದೈವತ್ವ ಅಂತ ಹೇಳಿದ್ರೆ ದೇವರಾಗುವುದು ಅಂತ ಹೇಳಿದ್ರೆ ಸುಲಭದ ಕೆಲಸ ಅಲ್ಲ. ದೇವರಾಗುವುದು ಬಿಡು. ಯಕಶ್ಚಿತ್ ಮಾನವನಾಗಿ ಮನುಷ್ಯತ್ವವೂ ಇಲ್ಲದೆ ಇರುವಂತಹ ಸ್ಥಿತಿಯನ್ನು ಮುಟ್ಟಿದೆಯಲ್ಲ ತಮ್ಮ. ನಿನ್ನ ತಮ್ಮ ನಾನು. ಯಾಕೆ ಹುಟ್ಟಿದ ನೀನು? ಶತ್ರುಗಳನ್ನು ಮಿತ್ರರನ್ನಾಗಿಸಿರಬೇಕು. ಶತ್ರುಗಳನ್ನು ಉದಾಸೀನರನ್ನಾಗಿ ಮಾಡಬಹುದು. ಮಿತ್ರರನ್ನೇ ಶತ್ರುಗಳನ್ನಾಗಿಸುವಂತಹ ಕೃತ್ಯ ನಿನ್ನಿಂದ ಆಗ್ತಾ ಇದೆ. ಅದಕ್ಕಾಗಿ ಹೇಳುತ್ತಾ ಇರುವುದು, ಯಾಕೆ ನಮ್ಮ ಪವಿತ್ರವಾದಂತಹ ಯದುವಂಶದಲ್ಲಿ ನೀನು ಹುಟ್ಟಿದೆ. ಬಿಡಿ ಬಿಡಿಯಾಗಿದ್ದಂತಹ ನಮ್ಮ ಯಾದವರು, ಬೇರೆ ಬೇರೆ ಪಂಗಡದವರು, ಅವರೆಲ್ಲರನ್ನೂ ಏಕಸೂತ್ರದಲ್ಲಿ ಬಂಧಿಸುವಂತಹ ಒಂದು ಕಾಯಕವನ್ನು ನೀನು ಮಾಡಿದವ. ನಾನೂ ಜೊತೆಯಲ್ಲಿದ್ದವ. ಎಲ್ಲರೂ ನಮ್ಮ ಸಂಘಟನಾ ಸಾಮರ್ಥ್ಯವನ್ನು ಕೊಂಡಾಡುತ್ತಾ ಇದ್ರು. ಆದರೆ ಆ ಸಂಘಟನೆಯಲ್ಲಿ ವಿಘಟನೆಯನ್ನು ತಂದೆಯಲ್ಲ. ನಮ್ಮವರಲ್ಲೇ ನಿಷ್ಠುರವನ್ನು ಮಾಡಿಕೊಳ್ಳುವ ಹಾಗಾಯಿತಲ್ಲ. ಮುಖ ಮುಖ ನೋಡಿಕೊಂಡು ಪರಚುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟೆಯಲ್ಲ ಕೃಷ್ಣ. ಎಲ್ಲಿ ಹೋದದ್ದ ನೀನು? ಎಲ್ಲಿ ಹೋದದ್ದ ನೀನು? ಎಲ್ಲ ಬಣ್ಣ ಮಸಿನುಂಗಿತು ಅಂತ ಹೇಳಿದ ಹಾಗೆ ಯಾಕಪ್ಪ ಇಂಥ ಕೆಲಸ ಮಾಡಿಬಿಟ್ಟೆ? ಏನು ಮಾಡಿದೆ? ಒಂದು ಕಡೆಯಲ್ಲಿ ಕೋಪ, ಇನ್ನೊಂದು ಕಡೆಯಲ್ಲಿ ಆಕ್ರೋಶ, ಮತ್ತೊಂದು ಕಡೆಯಲ್ಲಿ ನಿನ್ನ ಬಗ್ಗೆ ನೀನು ಇಂತಹ ಕೆಲಸ ಮಾಡುವುದೇ ಕೃಷ್ಣ? ಕಾರಣವೇ ಗೊತ್ತಿಲ್ಲ. ಏನು ಮಾಡಿಬಿಟ್ಟೆ? ಏನು ಮಾಡಿಬಿಟ್ಟೆ? ಏನು ಮಾಡಿದೆ? ಹೆಣ ಏನು ಮಾಡಿದ್ದೆ? ಹೆಣ ಏನು ಮಾಡಿದ್ದೆ ಅಂತ ಕೇಳಿದ್ರೆ ಕೊಂದ ಮೇಲೆ ನನ್ನಲ್ಲಿ ಬಂದು ಹೇಳಿದ್ದೆ, ನಾನು ಇವತ್ತು ದೇವರ ಗುಡಿಗೆ ಹೋಗಿ ಪೂಜೆ ಮಾಡಿ ಬಂದಿದ್ದೇನೆ ಪುಣ್ಯಾತ್ಮ. ಸೂತಕ ಇರುವವರು ದೇವಸ್ಥಾನದ ಒಳಗೆ ಹೋಗಕೂಡದು. ನನ್ನಲ್ಲಿ ಆ ಸುದ್ದಿಯನ್ನು ಹೇಳಬಹುದಿತ್ತಲ್ಲ. ಯಾವ ವಿಚಾರ ಅಂತ ಈಗ ಹೊಂಡ ತೆಗೆದು ಅಂತ್ಯ ಸಂಸ್ಕಾರವಾಗಿದ್ದ ಬೆಂಕಿ ಕೊಂಡದ್ದು ಯಾರದು? ಗೊತ್ತಿಲ್ವ ನಿನಗೆ? ಕೊಂದದ್ದು ನೀನಲ್ವಾ? ಒಬ್ಬನೇ ಹೋಗಿ ಕೊಂದದ್ದ? ಜೊತೆಯಲ್ಲಿ ಯಾರನ್ನೆಲ್ಲ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಎಲ್ಲಿಗೆ ಅಂತ ನೀನು ಮಾಡಿದಂತಹ ಘನ ಕಾರ್ಯಕ್ಕೆ ನಿನಗೆ ಸಹಕಾರವನ್ನು ಕೊಟ್ಟಂತಹ ಆ ಪುಣ್ಯಾತ್ಮರು ನಮ್ಮ ದ್ವಾರಾವತಿಯಲ್ಲಿರುವವರು ಯಾರೆಲ್ಲ ಇದ್ದಾರೆ? ಒಂದು ಪಟ್ಟಿಯನ್ನು ಬಿಡಿಸಿ ಹೇಳು ಪುಣ್ಯಾತ್ಮ. ಎಷ್ಟು ಮಂದಿ ಹೋದದ್ದು ನೀವು? ನಿನ್ನ ಕಿವಿಯನ್ನು ಊದಿದ್ಯಾ? ಅಲ್ಲ, ಹಿಂದಿನಿಂದ ಹೋಗಿ ಕೊಂದದ್ದ, ಎದುರೆದುರಾಗಿ ಹೋಗಿ ಮಂಡೆ ಹೊಡೆದದ್ದ? ಚಕ್ರವಿಟ್ಟು ಕೊಂದದ್ದ, ಬಾಣವಿಟ್ಟು ಕೊಂದದ್ದ, ಶೂಲದಿಂದ ಇರಿದು ಕೊಂದದ್ದ?
ಅಥವಾ ಹಾ. ಅನ್ನಕ್ಕೇನಾದ್ರೂ ವಿಷ ಹಾಕಿ ಹೇಗೆ ಕೊಂದೆ ಪುಣ್ಯಾತ್ಮ? ನನಗೆ ಅರ್ಥವೇ ಸತ್ರಾಜಿತನ ತಮ್ಮನಾದ ಪ್ರಸೇನನನ್ನು ಹೇಗೆ ಕೊಂದೆ ಪುಣ್ಯಾತ್ಮ? ಕೊಂದಿಯಾ? ಕೊಂದ ಆದ್ಮೇಲೆ ಆ ಮಣಿಯನ್ನು ಎಲ್ಲಿಟ್ಟಿದ್ದೀಗ? ಯಾವ ಮಣಿ? ಅದೇ ನೀನು ಕದ್ದ ಮಣಿ. ಆ ಪ್ರಸೇನನಲ್ಲಿದ್ದಂತ ಮಣಿಯನ್ನು ಹೇಳ್ಕೊಂಡು ಬಂದಿಯಲ್ಲ, ಆ ಮಣಿಗಾಗಿ ಅಲ್ವಾ ನೀನು ಅವನನ್ನು ಕೊಂದದ್ದು? ಕೊಂದ ಮೇಲೆ ಆ ಮಣಿಯನ್ನು ಏನು ಮಾಡಿದೆ? ಆ ಮಣಿಯಿಂದ ಏನನ್ನು ನೀನು ಸಂಪಾದಿಸಿದೆ? ನೀನು ಸಂಪಾದಿಸಿದಂತಹ ಪುಣ್ಯ ನಮ್ಮ ಯದುಕುಲದ ಅಭ್ಯುದಯಕ್ಕೆ ಕಾರಣವಾಗ್ತದೆ ಅಂತ ತಿಳಿದುಕೊಂಡಿದ್ದೀಯ? ನೀನು ಮಾಡಿದಂತಹ ಕಳ್ಳತನ, ನೀನು ಮಾಡಿದಂತಹ ಕೊಲೆಗಡುಕತನ, ಬಂಧು ಹತ್ಯಾ ದೋಷವನ್ನು ಮಾಡಿದೆಯಲ್ಲ. ಕಳ್ಳತನದ ಕೆಲಸದ ಜೊತೆಯಲ್ಲಿ ಬಂಧುಗಳನ್ನು ಕೊಂದಂತಹ, ನಿರಪರಾಧಿಗಳಾದಂತಹ ಅಪರರನ್ನು ಕೊಂದಂತಹ ಮಹಾಪಾತಕಿಯಾಗಿ ಹೋದೆ ಅಲ್ಲ ತಮ್ಮ. ಯಾವ ನದಿಯಲ್ಲಿ ಮುಳುಗಿ ಬಂದಿದ್ದೀಯೋ ನೀನು ಪ್ರಾಯಶ್ಚಿತ್ತ? ನನಗೆ ಗೊತ್ತಿಲ್ಲ ನನಗೆ. ಯಾವುದು? ಹರಿಯೇ ಪ್ರಸೇನ ಬೋದುದನು ಅಪಹರಿಸಲಿಲ್ಲವನ ರಕ್ತವನು ಹರಿಯೇ ಪ್ರಸೇನ ಬೋದುದನು ಅಪಹರಿಸಲಿಲ್ಲವನ ರತ್ನವನು ಅಪಹರಿಸಲಿಲ್ಲವನ ರತ್ನವನು ಬರಿದೇತ ಕಪಾವಾದ ಬೇವೆಯನ್ನೋಳು ಬರಿದೇತ ಕಪಾವಾದ ಬೇವೆಯನ್ನೋಳು ದೋಷವಿರದು ದೋಷವಿರದು ಬರಿದೇತಕ್ಕೆ ಅಗ್ರಜ ಸರಿಯೇ ಒಬ್ಬವಿದೇತಕ್ಕೆ ಅಗ್ರಜ ಸರಿಯೇ ನೀನಿ ಬರಿಯ ಬೇಡುವುದು ಹರಿಗೆ ಪ್ರಸೇನ ಬೋದುದನು ಅಪಹರಿಸಲಿಲ್ಲವನ ರತ್ನವನು ಅಣ್ಣ, ಏನು? ಮತ್ತೊಮ್ಮೆ ಕೈ ಮುಗಿತೇನೆ. ಯಾಕೋ? ದ್ವಾರಾವತಿಯ ದೊರೆ ನೀನು. ಹಾ. ನಿನಗೆ ಸಹೋದರನಾದರೂ ಹ್ಮ್. ದ್ವಾರಾವತಿಯಲ್ಲಿ ನಾನು ಪ್ರಜೆ. ಹಾ. ನನ್ನನ್ನು ವಿಚಾರಣೆ ಮಾಡುವ ಹಾ. ಅಥವಾ ದಂಡಿಸುವ ಹಾ. ಅಧಿಕಾರ ನಿನಗುಂಟು. ಹಾ. ಆ ವಿಚಾರವಾಗಿ ನನ್ನ ಆಕ್ಷೇಪವೂ ಇಲ್ಲ. ಹಾ. ಆದರೆ ಒಬ್ಬ ಆರೋಪಿ ಅಪರಾಧಿ ಅಂತ ಆಗಬೇಕಿದ್ರೆ ಹಾ. ಸರಿಯಾದಂತಹ ಸಾಕ್ಷ್ಯ ಆಧಾರಗಳು ಬೇಕಾಗುತ್ತದೆ. ಹಾ. ಆ ಆಧಾರವನ್ನು ಇಟ್ಟುಕೊಂಡು ನೀನು ನನ್ನ ಮೇಲೆ ಸಿಟ್ಟುಕೊಂಡರೆ ನಾನು ಏನೂ ಮಾತನಾಡುವವನಲ್ಲ. ಆದರೆ ಏನು ಆಧಾರ ಅಂತ ನೀನು ತಿಳಿದುಕೊಂಡಿದ್ದೆ. ಈ ವಿಚಾರವನ್ನು ನಿನ್ನಲ್ಲಿ ಹೇಳಿದ್ದು ಯಾರು? ಒಬ್ಬ ಸಾಮಾನ್ಯ ಜನ. ನಮಗೆ ವಿರೋಧಿಗಳು ಈ ಪ್ರಪಂಚದಲ್ಲಿ ಅದೆಷ್ಟೋ ಮಂದಿಗಳಿದ್ದಾರೆ. ಹಾ. ನಮ್ಮ ವಿರೋಧಿಗಳು ಯಾರಾದರೂ ನಿನ್ನ ಕಿವಿ ಓದಿದ್ರೆ ಹಾ. ಅದನ್ನು ಹಿಡಿದು ನನ್ನನ್ನು ಕರೆದು ವಿಚಾರ ಮಾಡಬಹುದು. ಹಾ. ಅದು ಬಿಟ್ಟು ಹಾ. ಬರಬೇಡ ನನ್ನ ಎದುರಿಗೆ. ಹಾ. ನಾನು ಈ ಊರು ಬಿಟ್ಟೇ ಹೋಗುತ್ತೇನೆ. ಹಾ. ನಮ್ಮ ವಂಶಕ್ಕೆ ಕಳಂಕವನ್ನು ತಂದೆ. ಹಾ. ನನಗಿನ್ನು ಯಾವುದೂ ಬೇಡ ಎಂಬುದಾಗಿ ಮಾತನಾಡುತ್ತಾ ಇದ್ದೆ. ಹಾ. ಅದಕ್ಕೊಂದು ಆಧಾರ ಅಂತ ಬೇಡವೇ? ಹಾ. ನಿಜವಾಗಿ ಹೇಳುತ್ತೇನೆ, ಇದು ನೀನು ವಿಚಾರಣೆ ಮಾಡುವುದು ಹೌದು ಅಂತಾದ್ರೆ ಹಾ. ಹರಿಯೇ ಪ್ರಸೇನ ಹೋದುದನ್ನು ಪ್ರಸೇನ ಪ್ರಸೇನ ಬೇಟೆಗೆ ಹೋದುದನ್ನು ಹಾ. ನಾನು ತಿಳಿದವನಲ್ಲ. ಹಾ. ಮಾತ್ರವಲ್ಲ, ಹಾ. ಅವ ಹೋಗುವಾಗ ಮಣಿಯನ್ನು ಧರಿಸಿಕೊಂಡೇ ಹೋಗಿದ್ದಾನೆ ಎಂಬ ವಿಚಾರವೂ ನನಗೆ ಗೊತ್ತಿಲ್ಲ. ಆದ ಕಾರಣ
ಪ್ರಸೇನನನ್ನು ನಾನು ಕೊಂದಿದ್ದೇನೆ ಎಂಬುದಾಗಿ ಎಲ್ಲಿ ಉಂಟು ಹೆಣ, ಏನು ಮಾಡಿದೆ ಅಂತ ನನ್ನಲ್ಲಿ ಕೇಳಿದರೆ ಹಾ ನಾನು ಏನೆಂದು ಉತ್ತರ ಕೊಡಲಿ ನಿನಗೆ? ಮಣಿಯ ಸತ್ರಾಜಿತನೊಳೆತಗೆ ಮಣಿಯ ಸತ್ರಾಜಿತನೊಳೆತಗೆ ನನಗೆ ಕೊಡಬೇಕೆನ್ನುತ್ತ ಕೇಳಿಯ ನನಗೈದ ಪ್ರಸೇನನನ್ನು ನಿನಗೆ ನೀಗ ಧೂರ್ತ ಅತಿವಿನಯ ಧೂರ್ತ ಲಕ್ಷಣ ಎನ್ನುವುದು ನನಗೆ ಗೊತ್ತು. ನೀನು ಕೈ ಮುಗಿಯುವುದು ಬೆನ್ನುವಾಗುವುದೆಲ್ಲ ನನಗೆ ಬೇಡ. ಯಾಕೆ? ನಗಬಾರದು ನೀನು. ನಿನ್ನ ನಗುಮುಖವನ್ನು ನೋಡಿದಾಗ ನಾನು ಕರಗಿ ಹೋಗ್ತೇನೆ ಯಾವಾಗ. ಕೃಷ್ಣ ಇಂದು ಕರಗುವುದಿಲ್ಲ. ಇಂದು ಕರಗುವುದಿಲ್ಲ, ಹಾ. ಮಲಗುತ್ತಾ ಇದ್ದೇನೆ ನಾನು ಇಂತಹ ತಮ್ಮನನ್ನು ಪಡೆದದಕ್ಕಾಗಿ. ಏನು ಹ್ಮ್. ಬೃಂದಾವನಕ್ಕೆ ಹೋಗಿದ್ಯಂತೆ, ಹೌದಾ? ಯಾವಾಗ? ಸತ್ರಾಜಿತನಲ್ಲಿ ನೀನು ಹೋಗಿದ್ದ, ಹೌದಾ? ತುಂಬಾ ಸಮಯ ಆಯ್ತು, ಹೋಗಿದ್ದೆ. ಹೋದವಾ? ಹಾ. ಆ ಮಣಿ ನನಗೆ ಬೇಕು ಎಂದು ನೀನು ಕೇಳಿದ್ದು ಹೌದಾ? ಅದೌದು. ಕೇಳಿದ್ದು ಹೌದಾ? ಹೌದು. ಕೇಳಿದ್ದು ಹೌದಾ? ಎಲ್ಲಿಟ್ಟು ಪ್ರಸೇನನ ಹೆಣ? ಮತ್ತು ಅದನ್ನೇ ಕೇಳ್ತಾ ಇದೆಯಲ್ಲ. ಆ ಮಣಿಯಲ್ಲಿ ಉಂಟು, ಈಗ ಆ ಮಣಿಯಲ್ಲಿ ಉಂಟು. ಹಾ. ನನ್ನ ತಮ್ಮ ಕೃಷ್ಣ ಏನು ಅಂತ ನನಗೆ ಗೊತ್ತು, ನಿನ್ನ ನರನರವೂ ನನಗೆ ಗೊತ್ತು ಕೃಷ್ಣ. ಹೌದು. ಮರದಲ್ಲಿದ್ದಂತಹ ಒಂದು ಹಣ್ಣನ್ನು, ಹಾ. ಆ ಹಣ್ಣು ನನಗೆ ಬೇಕು ಅಂತ ಹೇಳಿದ ಮೇಲೆ ಹಾ. ನಾವೆಲ್ಲ ಕಲ್ಲು ಬಿಸಾಡಿ ಅದನ್ನು ಕೆಳಗೆ ಬೀಳಿಸುವ ಪ್ರಯತ್ನ ಮಾಡ್ತಿದ್ದದ್ದು ಬಾಲ್ಯದಲ್ಲಿ. ಹೌದು. ಬೇಡ, ಅದು ನಮಗೆ ಸಿಗುವುದಿಲ್ಲ, ಹ್ಮ್. ಬೇಡ ತಮ್ಮ ಹೋಗೋಣ ಅಂತ ಕರೆದ್ರೆ ಹಾ. ಇಲ್ಲ ಇಲ್ಲ ಅದು ನನಗೆ ಬೇಕೇ ಬೇಕು. ಹ್ಮ್. ಒಬ್ಬರ ಮೇಲೆ ಒಬ್ಬರು, ಒಬ್ಬರ ಹೆಗಲಿನ ಮೇಲೆ ಒಬ್ಬರು ಹತ್ತಿ ಹಾ. ಆ ಹಣ್ಣನ್ನು ನಾವು ಕೀಳ್ತಾ ಇದ್ದೇವೆ. ಮಕ್ಕಳಾಟಿಗೆ. ಮಕ್ಕಳಾಟಿಗೆ ಅಲ್ಲ, ನಿನ್ನ ಬಾಲ್ಯದ ಗುಣ, ಹಾ. ಹುಟ್ಟು ಗುಣ. ಬೆಟ್ಟ ಹತ್ತಿದ್ರೂ ಹೋಗುವುದಿಲ್ಲ ಕೃಷ್ಣ. ಹಾ. ಒಂದು ವಸ್ತು ನಿನಗೆ ಬೇಕು ಅಂತ ಅನಿಸಿದ್ರೆ ಹಾ. ಅದನ್ನು ಹೇಗಾದ್ರೂ ನೀನು ದಕ್ಕಿಸಿಕೊಳ್ಳಬಲ್ಲವ ಎನ್ನುವುದನ್ನು ಹಾ. ನಿನ್ನನ್ನು ಬಾಲ್ಯದಿಂದಲೂ ಕಂಡ ನನಗೆ ಅನುಭವ ಇದೆ. ಹಾ. ಆ ಮಣಿಯ ಮೇಲೆ ನಿನಗೆ ಮನಸ್ಸಾಯಿತು, ಹಾ. ಅದನ್ನು ಯಾವ ರೀತಿಯಿಂದಾದರೂ ನೀನು ನಿನ್ನ ವಶವನ್ನು ಮಾಡಿದ್ದು, ಹ್ಮ್. ಹೌದೇನು? ಹಾ. ಈ ದ್ವಾರಾವತಿಯಲ್ಲಿ ನಿನಗೆ ಯಾವ ಗತಿ ಕೆಟ್ಟು ಹಾ. ಗತಿ ಕೇಳಿ ಏನು- ಬಂದದ್ದು? ಏನಿಲ್ಲ, ನಮ್ಮ ದ್ವಾರಾವತಿಯಲ್ಲಿ ಯಾವುದಕ್ಕೆ ಕಡಿಮೆಯಾಗಿದೆ? ಯಾವುದಕ್ಕೂ ಕೊರತೆ ಇಲ್ಲ. ಆ ಮಣಿಯನ್ನು ಬೇಡುವುದಕ್ಕೆ ಯಾಕೆ ಹೋದದ್ದು ನೀನು? ಬೇಡುವುದ? ಅಲ್ಲ, ಕೇಳುವುದು ಮತ್ತೆ ಬೇಡುವುದು, ಹಾ. ಹಾ. ಅಥವಾ ಎಳೆದುಕೊಂಡು ಬರು. ಹಾ. ನೀನು ಆಜ್ಞೆ ಮಾಡ್ಲಿಕ್ಕೆ ಹೋದದ್ದ? ಅಲ್ಲೇ. ಬೇಡ್ಲಿಕ್ಕೆ ಹೋದದ್ದ? ಮತ್ತೆ ಅದೇ ಮತ್ತೆ 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 ಯಾಕೆ ನಿನಗೆ ಆ ಮಣಿ? ಆ ಮನೆ ಸಾಮಾನ್ಯವಾದುದೇ ಅಲ್ಲ. ಪರಮ ಪಾವನ ರತ್ನವಿದನು ಯದುವರನುಗ್ರಸೇನಾಕ್ಯಗಾನೋ ಯಾರಿಗೆ? ಯದುವರ ಉಗ್ರಸೇನಾಕ್ಯಗಾನೋ ಆ ಆ ಕರುಣಿಸದೆ
ಏನು? ಬೃಂದಾವನಕ್ಕೆ ಹೋಗಿ ಆ, ಸತ್ರಾಜಿತರಲ್ಲಿ ನಾನು ಮಣಿಯನ್ನು ಕೇಳಿದೆ ಆ, ಎಂಬ ಒಂದೇ ಆಧಾರದ ಮೇಲೆ ಆ. ನನ್ನನ್ನು ಅಪರಾಧಿ ಅಂತ ತೀರ್ಮಾನ ಮಾಡಿಬಿಟ್ಟೆಯ. ಕೇಳಿದ್ದು ಹೌದಲ್ಲ, ಮಣಿಯನ್ನು ಕೇಳುವ ಅನಿವಾರ್ಯತೆ ನಿನಗೆ ಏನಿತ್ತು? ಅಂತ ಬಡತನ ಏನು ನಿನ್ನನ್ನು ಕಾಡುತ್ತಾ ಇತ್ತು? ಅಣ್ಣ, ಸಾಮಾನ್ಯವಾದಂತಹ ಮಣಿ ಅದಲ್ಲ, ಆ, ಅಮೂಲ್ಯವಾದದ್ದು ಎಂಬುದು ನಿನಗೂ ಗೊತ್ತು, ನನಗೂ ಗೊತ್ತು. ಆ, ಬೃಂದಾವನದಲ್ಲಿ ಒಂದು ಕಾಲದಲ್ಲಿ ಆ. ಬರಗಾಲ ಬಂದಂತಹ ಸಂದರ್ಭ, ಆ, ಸತ್ರಾಜಿತನೇ ಸೂರ್ಯದೇವನನ್ನು ಪ್ರಸನ್ನೀಕರಿಸಿ ಆ, ಸೂರ್ಯದೇವನಿಂದ ಆ ಮಣಿಯನ್ನು ಪಡೆದು ಆ, ಆ ಮಣಿಯು ದಿನವೊಂದಕ್ಕೆ ಕೊಡುತ್ತಿರುವಂತಹ ಬಂಗಾರದಿಂದ ಆ, ಬೃಂದಾವನದ ಬರಗಾಲವೆಲ್ಲವೂ ಪರಿಹಾರವಾಯಿತು, ಆ, ಸಮೃದ್ಧಿಯ ನೆಲೆವೀಡಾಯಿತು. ಆ, ಬಹಳ ಸಂತೋಷದಿಂದ ಅವರು ಕಾಲವನ್ನು ಕಳೆಯುತ್ತಾ ಇದ್ದರು. ಆ, ಅದೇ ಕಾಲದಲ್ಲಿ ಆ, ಐಶ್ವರ್ಯ ಹೆಚ್ಚಾದಾಗ ಆ, ಮನುಷ್ಯರಾದವರಿಗೆ ಆ, ಸ್ವಲ್ಪ ಅಧರ್ಮದ ಹಾದಿ ಹಿಡಿಯುವಂತಹ ದುರಭ್ಯಾಸಗಳು ಬಂದು ಆ. ಹೋಗುತ್ತವೆ. ಆ, ಅದನ್ನು ನಾನು ತಿಳಿದುಕೊಂಡೆ. ಆ, ಮತ್ತೆ ಆ, ಮಧುರೆಯಲ್ಲಿ ನಮ್ಮ ಅಜ್ಜನಾದಂತಹ ಉಗ್ರಸೇನನ ಆಳ್ವಿಕೆಯಲ್ಲಿ ಆ, ಅಲ್ಲಿ ಸ್ವಲ್ಪ ಕಷ್ಟವೂ ಬಂದಿತ್ತು, ಆ, ಆರ್ಥಿಕ ನಷ್ಟ ಉಂಟಾಯಿತು. ಆ, ಆ ಕಾಲದಲ್ಲಿ ಆ, ಅಜ್ಜನಿಗಾಗಿ ಈ ಮಣಿಯನ್ನು ನಾನು ಕೊಂಡೋಗಿ ಕೊಟ್ಟರೆ ಆ, ಇವರಿಗೆ ಬಂದಂತಹ ಒಂದು ಅಹಂಕಾರವು ಆ, ಅದೂ ನಿಲ್ಲುತ್ತದೆ. ಆ, ಇಲ್ಲಿ ಕಷ್ಟದಲ್ಲಿರುವಂತಹ ಅಜ್ಜ ಆ, ಹಾಗೂ ಅವನ ಪ್ರಜೆಗಳೆಲ್ಲವೂ ಆ, ಅಲ್ಲಿ ಸಂತೃಪ್ತಿಯನ್ನು ಪಡೆಯುತ್ತಾರೆ ಆ, ಎಂಬ ಒಂದೇ ಉದ್ದೇಶದಿಂದ ಆ. ಆ ಮಣಿಯನ್ನು ನಾನು ಹೋಗಿ ಸತ್ರಾಜಿತನಲ್ಲಿ ಕೇಳಿದೆ. ಈಗ ಸತ್ರಾಜಿತನಲ್ಲಿ ಕೇಳುವಾಗ ಮಣಿಯನ್ನು ಕೊಡು ಅಂತ ಕೇಳಿದ್ದು, ಈ ಮಣಿ ಉಗ್ರಸೇನ ಮಹಾರಾಜರಿಗೆ ನಾನು ಕೊಂಡು ಹೋಗಿ ಕೊಡುತ್ತೇನೆ, ಉಗ್ರಸೇನ ಮಹಾರಾಜರಿಗಾಗಿ ಈ ಮಣಿಯನ್ನು ಕೊಡು ಅಂತ ಹೇಳಿದ್ದು. ಅಣ್ಣ, ಅಲ್ಲಿ ನೀವು ಕೇಳಿದ್ದು ಹೇಗೆ ಅಂತ ಆಗಿದೆ. ಯಾವತ್ತೂ ನಾನು ಇಂತಹ ವಿಚಾರದಲ್ಲಿ ಎಲ್ಲ ಸುಳ್ಳು ಹೇಳುವವನಲ್ಲ. ಸತ್ಯವನ್ನೇ ಹೇಳಬೇಕು, ವಿಚಾರಿಸುತ್ತಿರುವುದು ನಿನ್ನನ್ನು. ನಿನ್ನಲ್ಲಿಯೂ ಹೇಳುತ್ತಾ ಇರುವುದು ನಾನು ಸತ್ಯ. ಆ, ಸತ್ರಾಜಿತನಲ್ಲಿ ಹೇಳಿದ್ದು ಸತ್ಯವನ್ನೇ ನಾನು ಹೇಳಿದ್ದೇನೆ. ಏನು ಹೇಳಿದ್ವಿ? ನನಗಾಗಿ ಅಲ್ಲ, ಆ, ಅಂದ್ರೆ ನನಗೆ ಯಾವ ಕೊರತೆಯೂ ಇಲ್ಲ, ಆ, ಅದು ಲೋಕ ತಿಳಿದುಕೊಂಡಂತಹ ಸತ್ಯ. ಆ, ನೀನು ಹಾಗೂ ನಮ್ಮ ಅಜ್ಜ ಉಗ್ರಸೇನ ಆ, ನಮ್ಮ ಯಾದವರು ಒಂದಾಗಬೇಕು. ಆ, ಎಲ್ಲೆಲ್ಲೋ ಇದ್ದಂತಹ ಯಾದವರನ್ನೆಲ್ಲ ಒಂದುಗೂಡಿಸಿದವರು ನೀವು. ಆ, ಹಾಗಿರುವಾಗ ಯಾದವರಿಗೆ ಬಂದಂತಹ ಕೊರತೆಯನ್ನು ನೀಗಿಸುವುದಕ್ಕಾಗಿ ಆ. ಅವನಲ್ಲಿ ನಾನು ಸತ್ಯವನ್ನೇ ಹೇಳಿದ್ದೇನೆ. ಈಗ ಹಾ. ಬರಗಾಲ ಬಂದಾಗ ಆ ಮಣಿ ಎಲ್ಲಿ ಭೂಮಿಯಲ್ಲಿ ಸಿಕ್ಕಿದ್ದ ಅವನಿಗೆ? ಅದು ಸೂರ್ಯ ಕೊಟ್ಟದ್ದು ಅಂತ ಹೇಳಿದೆ. ಹೆಕ್ಲಿಕ್ಕೆ ಸಿಕ್ಕಿದ್ದ ಅವನಿಗೆ? ಅಲ್ವೇ? ತಪಸ್ಸನ್ನು ಮಾಡಿದ್ದಾನೆ. ಸ್ವಾರ್ಜಿತವಾದಂತಹ ವಸ್ತು ಹೌದು ಹೌದು ಅವ ಸಂಪಾದನೆ ಮಾಡಿದ್ದು. ಹೌದು, ಕೊಡುವ ಬಿಡುವ ಅಧಿಕಾರ ಅವನಿಗೆ ಇದ್ದದ್ದು. ಇದ್ದದ್ದೇ ಹೌದು. ಅಲ್ಲಿಯ ಬರಗಾಲ ಹೋಯಿತು. ಹಾ. ಏನು ಮಧುರೆಯಲ್ಲಿ ಬರಗಾಲ ಬಂತ? ಬರಗಾಲ ಇಲ್ಲ. ಅಲ್ಲ, ಮರಗಾಲ ಬಂದ ವಿಚಾರ ನನ್ನ ಸುದ್ದಿಗೆ, ನನ್ನ ಅವಗಾಹನೆಗೆ ಬರಲಿಲ್ಲ. ಹ್ಮ್. ಈಗ ಒಂದೊಮ್ಮೆಗೆ ಹಾ. ಆ ಮಣಿ, ಅಂತಹ ಮಣಿಯನ್ನು ಉಗ್ರಸೇನರು ಪಡೆಯಬೇಕು ಎನ್ನುವ ಉದ್ದೇಶ ನಿನಗಿದ್ದಿದ್ದು. ಅಲ್ಲಿಗೆ ಹೋಗುವಾಗ ನನ್ನಲ್ಲಿ ಒಂದು ಹೇಳಿ ಹೋಗುವುದಿತ್ತಲ್ಲ? ಅಣ್ಣ, ಹೇಳಿ ಹೋಗುವ ವಿಚಾರ ಒಂದು, ಆ, ಅದು ನೀನು ಇಲ್ಲಿಯ ರಾಜನಾಗಿ ನೀನು ಇದು ರಾಜಕೀಯಕ್ಕೆ ಸಂಬಂಧಪಟ್ಟ ವಿಚಾರ, ಸಂಘಟನೆಗೆ ಸಂಬಂಧಪಟ್ಟ ವಿಚಾರ ಅಂತ ನೀನೇ ಹೇಳಿದ್ದಿ. ಹಾ. ಹಾಗಿದ್ರೆ ಸಂಘಟನೆಗೆ ಸಂಬಂಧಪಟ್ಟ ವಿಚಾರ ಆಗುವಾಗ ಹಾ. ವ್ಯಕ್ತಿಗತವಾದ ವಿಚಾರ ಅಲ್ಲ, ಹಾ. ನೀನು ನಿನಗಾಗಿ ಹೋದದ್ದಲ್ಲ. ಅಲ್ವೇ? ರಾಜಕೀಯ ಇದರಲ್ಲಿದೆ, ಹಾ. ಸಂಘಟನೆಯ ವಿಚಾರ ಇದರಲ್ಲಿ ಬರ್ತದೆ ಅಂತ ಹೇಳಿ ಆದ್ರೆ ಬರ್ತದೆ. ನನ್ನಲ್ಲಿ ಯಾಕೆ ಹೇಳಿಲ್ಲ? ಅಣ್ಣ, ಹಾ, ಬೃಂದಾವನದ ಅರಸ ಸತ್ರಾಜಿತ ಹಾ, ಪರಕೀಯನಲ್ಲವಲ್ಲ, ಹಾ, ನಮಗೆ ಸಂಬಂಧಿಯೂ ಹೌದು ತಾನೆ. ಹಾ, ಸಂಬಂಧದಲ್ಲಿ ನನಗೆ ಮಾವನಾಗಿರುವಂತಹ ಆ ಅರಸನ ಬಳಿಯಲ್ಲಿ ಅಳಿಯ ಹೋಗಿ ಕೇಳಿದ್ದು. ಹಾ. ಒಂದೊಮ್ಮೆಗೆ ನನ್ನಿಂದ ಆಗದೇ ಇದ್ರೆ ಮತ್ತೆ ಅವ ಉಗ್ರಸೇನನಿಗಿಂತ ಮೇಲಿನವನು ಕೆಳಗಿನವನು. ಮದುವೆಗಳಿನ ಕೆಳಗಿನವನಾಗಿದ್ದಿದ್ರೆ ಹಾ. ಅದಕ್ಕೊಂದು ಕ್ರಮ ಇದೆ. ಏನು? ಅವನನ್ನು ಉಗ್ರಸೇನರ ಬಳಿಗೆ ಕರೆ ಕಳುಹಿಸಿ ಹಾ. ಅಲ್ಲಿ ಉಗ್ರಸೇನರ ಎದುರಲ್ಲೇ ನಿನಗೆ ಆ ಮಣಿಯನ್ನು ಕೇಳಬಹುದಿತ್ತು. ಹಾ. ಕರೆದ್ರೆ ಬರುವುದಿಲ್ಲ ಅಂತ ಹೇಳಿದ್ರೆ ಮತ್ತಿನ ವಿಚಾರ ಬೇರೆ. ಹಾ. ಈಗ ಅವ ಕೊಡ್ಲಿಲ್ಲ ಅಂತ ಹೇಳಿಕೊಂಡದ್ದ. ಈಗ ಆರೋಪಿಗೆ ಅಲ್ಲಲ್ಲ, ಈಗ
ಅವ ಕೊಡ್ಲಿಲ್ಲ ಅಂತ ಹೇಳಿ ನೀನು ಕೊಂದು ಬಿಟ್ಟಿ. ಈಗ ನನ್ನನ್ನು ಒಂದು ಆರೋಗ್ಯ ಸ್ಥಾನದಲ್ಲಿ ನಿಲ್ಲಿಸಿದೆಯಲ್ಲ, ಅದೇ ಅದೇ ವಿಚಾರಿಸುತ್ತಿರುವುದು, ಅದೇ ಅದೇ ವಿಚಾರಿಸುತ್ತಾ ಇದ್ದೆ. ನಾನು ಹೇಳುವಂತ ನನ್ನ ಹೇಳಿಕೆಯನ್ನು ಸಂಪೂರ್ಣವಾಗಿ ಕೇಳಬೇಕೋ ಬೇಡವೋ ನೀನು? ಓ, ಇನ್ನು ಹೇಳಿಕೆ ಇನ್ನೂ ಉಂಟು. ನೀನು ಮಧ್ಯದಲ್ಲಿ ತಡೆದಿದ್ದೀಯಲ್ಲ. ಈಗ ನಾನು ಹೋಗಿ ಅಲ್ಲಿ ಕೇಳಿದೆ ಮಣಿಯನ್ನು. ನನಗಾಗಿ ಅಲ್ಲ, ಮಧುರೆಯಲ್ಲಿ ಜನರು ಕಷ್ಟಪಡ್ತಾ ಇದ್ದಾರೆ, ಯಾದವರಾದಂತಹ ನಾವೆಲ್ಲ ಒಂದೇ. ಹಾಗಾಗಿ ಈ ಪರಮ ಪಾವನವಾದಂತಹ ಮಣಿಯನ್ನು ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅಲ್ಲಿಯ ಕಷ್ಟ ಪರಿಹಾರ ಆಗುವ ತನಕ ಅಜ್ಜನಿಗೆ ಕೊಂಡೋಗಿ ಕೊಡ್ತೀನಿ. ನನಗೆ ಅಲ್ಲಿ ಬರಗಾಲ ಬಂದ ವಿಚಾರ ಯಾರು ಹೇಳಿಲ್ಲ, ಪರಿಹಾರ ಇಲ್ಲಿಂದ ಕಳಿಸಬಹುದಿತ್ತು. ದ್ವಾರಾವತಿಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ, ಅದನ್ನು ಯಾಕೆ ಹೇಳಲಿಲ್ಲ ಅಂತ ಹೇಳುವುದು. ನಮ್ಮಲ್ಲಿ ಕೇಂದ್ರಕ್ಕೂ ಅದು ಕೇಂದ್ರ ಮಧುರೆ, ಇದು ನಾವು ನಂತರ ಮಾಡಿದಂತಹ ಒಂದು ಊರು. ಅಲ್ಲಿ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಆದ್ರೆ ಕೇಂದ್ರಕ್ಕೆ ಸಹಕಾರ ಇಲ್ಲಿಂದ ಕೊಡ್ಬಹುದಿತ್ತಲ್ವ? ಅದಲ್ಲ, ನಾನು ಅದರ ಜೊತೆಯಲ್ಲಿ ಒಂದು ಮಾತು ಹೇಳಿದ್ದೇನೆ. ಏನ್ ಗೊತ್ತಾ, ಎಲ್ಲಿ ಸಂಪತ್ತು ಹೆಚ್ಚಾಗುತ್ತದೋ ಅಲ್ಲಿ ಜೀವನ ವಿಲಾಸ ಜೀವನವಾಗುತ್ತದೆ. ಅದನ್ನು ತಪ್ಪಿಸುವುದಕ್ಕಾಗಿ ಈ ದಿನವೊಂದಕ್ಕೆ ಎಷ್ಟು 8 ತೊಳ ಬಂಗಾರವನ್ನು ಕೊಡುವಂತಹ ಈ ಮಣಿ ಸ್ವಲ್ಪ ಸಮಯದ ಮಟ್ಟಿಗೆ ಅಲ್ಲಿಂದ ತಪ್ಪಿದ್ರೆ ಹೀಗೆ ವಿಲಾಸ ಜೀವನ. ಏನು ಉತ್ತರ ಕೊಟ್ಟ ಇವರ ಅಹಂಕಾರ. ಅವ ಏನು ಉತ್ತರ ಕೊಟ್ಟ? ಅವ ಕೊಡುವುದಿಲ್ಲ ಅಂತ ಹೇಳಿದ, ಲೋಭಿ ಅವ. ಕೊಡುವುದಿಲ್ಲ ಅಂತ ಹೇಳಿ, ಕೊಡುವುದಿಲ್ಲ ಅಂತ ಹೇಳಿ, ಒಳ್ಳೆ ಕೊಡುವುದಿಲ್ಲ ಅಂತ ಹೇಳಿದ. ನನ್ನಲ್ಲಿ ಬಂದು ಹೇಳಿದ್ದೀನಿ ಇಲ್ಲ ಅಣ್ಣ, ಅಲ್ಲಿ ಹೋದೆ ನೀನೇ ಹೇಳಿದ್ದು ನಾನು ಉಗ್ರಸೇನರಿಗಾಗಿ ಅಂತ ಹೇಳಿದ್ದೇನೆ ಅಂತ. ಇದೇ ಮಾತನ್ನು ನನ್ನಲ್ಲಿ ಬಂದು ನೀನು ಹೇಳ್ತಿದ್ರೆ ತಮ್ಮ, ಅದರ ಕಥೆಯೇ ಬೇರೆ. ಅದಲ್ಲ, ಹಾಗೆ ಮಾಡುವುದು ಸರಿ ಅಲ್ಲ. ನನ್ನಲ್ಲಿ ಹೇಳಬೇಕಿತ್ತು ನೀನು ಅಂತ ಹೇಳುದು. ಅಲ್ಲ, ನಾನು ನಿಮ್ಮಲ್ಲಿ ಹೇಳಿದ್ರೆ ಏನಾಗುತ್ತದೆ? ಏನಾಗ್ತದೆ? ನಾವು ಬಂಧುಗಳೊಳಗೆ ಕಲಹ ಪ್ರಾರಂಭವಾಗುತ್ತದೆ. ಹಾಗಾಗಿ ಇದೆಲ್ಲ ಯಾವುದೂ ಬೇಡ, ಗುಟ್ಟಿನಲ್ಲಿ ಮುಗಿಸಿಬಿಡುವ. ಅಲ್ಲಿ ಇರಲಿ, ಅದನ್ನ ಅಲ್ಲ, ಅದೇ ಗುಟ್ಟಿನಲ್ಲಿ ಮುಗಿಸಿಬಿಡುವ ಅಂತ ಹೇಳಿ ಪ್ರಸನ್ನ ನಾನು ಬಂದೆ ಅಲ್ವಾ? ಅದನ್ನು ನಾನು ಈಗಲೂ ಹೇಳುವುದಾದ್ರೆ ಇಷ್ಟರ ತನಕ ನೀನು ಶಕಟ, ದೇನುಕ, ಪ್ರಲಂಬ, ಬಕ ಎಲ್ಲರನ್ನು ಸಾರ್ವಜನಿಕವಾಗಿಯೇ ನೀನು ಕೊಂದದ್ದು. ನೀನು ಇದೆಯಲ್ಲ ಅದ್ರ ಜೊತೆ ಕೆಲವು ಮಂದಿ ನೀನು ಕೊಂದಿದ್ದೀಯ. ಮನೆ ಅಂಗಳದಲ್ಲೇ ಪೂತನಿಯನ್ನು ನೀನು ಕೊಂದವು. ಪುಣ್ಯಾತ್ಮ, ಇದನ್ನು ಗುಪ್ತ ಕೆಲಸವನ್ನು ಯಾಕೆ ಮಾಡಿದ್ಯಪ್ಪ? ನಾನು ಮಾಡ್ಲಿಲ್ಲ ಅಂತ ಹೇಳಿ. ಮಾಡುವಾಗ ಗಂಡು ಮಗನಾಗಿ ಮಾಡಬೇಕು ನೀನು, ಗಂಡಸುತನ ಬೇಕು. ಹೋಗಿ ಎಲ್ಲಿ ಎಲ್ಲಿಯಾದ್ರೂ ನಾನು ಯಾರನ್ನಾದ್ರೂ ಕೊಲ್ಲುವಾಗ ಅಥವಾ ಯುದ್ಧಕ್ಕೆ ಹೋಗಿ ನಿನ್ನನ್ನು ನಂಬುವುದಿಲ್ಲ. ನಿನ್ನಲ್ಲಿ ಹೇಳದೆ ಹೋಗ್ತೇನೆ ನಾನು. ನಿನ್ನನ್ನು ನಾನು ನಂಬುವುದಿಲ್ಲ. ಅದು ಕೃಷ್ಣನಿಗಾಗಿಯೇ ಮೀಸಲಾಗಿದ್ದದ್ದು, ಅದರಲ್ಲಿ ಮೀಸಲಾತಿ ಇಲ್ಲ. ಅದು ಕೃಷ್ಣನಿಗೆ. ನೀನು ಹೇಳುವುದು ನನಗೆ ಗೊತ್ತು, ಊರಿಗೆ ಊರೇ ಹೇಳಿ. ಅದೇ ಈಗ ನಾನು ಹೇಳ್ತೇನೆ. ಈಗ ನೀನು ಆಪಾದಿತ ಅಂತ ಹೇಳಿದೆ. ಒಬ್ಬ ಆಪಾದಿತನನ್ನು ವಿಚಾರಣೆ ಮಾಡುವಾಗ ಅವನ ಪೂರ್ವ ವಿಚಾರಗಳನ್ನು ಮೊದಲು ಹೇಳಬೇಕು. ಅವ ಹೊಸ ಅಪರಾಧಿಯಾಗಿದ್ದರೆ, ಆಪಾದಿತನಾಗಿದ್ದರೆ ಅವನ ಪೂರ್ವ ಇತಿಹಾಸ ಒಳ್ಳೆಯದಿದೆ. ಅವ ಸಜ್ಜನ, ಇಷ್ಟರ ತನಕ ಒಂದೇ ಒಂದು ಕಳ್ಳತನ ಮಾಡಲಿಲ್ಲ, ಒಂದೇ ಒಂದು ಕೊಲೆ ಮಾಡಿದವನಲ್ಲ. ಸಜ್ಜನ ಎನ್ನುವ ವಿಚಾರ ಬಂದ್ರೆ ಆಗ ವಿಚಾರಣೆ ಮಾಡುವಾಗ ಅವ ಆಪಾದಿತ, ಅಪರಾಧಿಯೋ ನಿರಪರಾಧಿಯೋ ಅಂತ ತೀರ್ಮಾನ ಕೊಡ್ಲಿಕ್ಕೆ ನ್ಯಾಯಸ್ಥಾನದಲ್ಲಿರುವವನಿಗಾಗ್ತದೆ. ಈಗ ನಿನ್ನ ಪೂರ್ವ ಇತಿಹಾಸವನ್ನು ಕೆದಕಿದ್ರೆ ಎಲ್ಲಿಯಾದ್ರೂ ನೀನು ಸತ್ಯ ಹೇಳಿದ್ದುಂಟ? ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದೀಲಿಲ್ಲ. ನೀನು ಅಮ್ಮನ ಹತ್ರ ದೇವರಾಣ ಹಾಕಿದವನೇ. ನನ್ನ ಎದುರಿನಲ್ಲೇ ಬೆಣ್ಣೆ ಕದ್ದು ಆ ಬೆಣ್ಣೆಯ ಪಸೆ ನಿನ್ನ ಮುಖದಲ್ಲೇ ಇದ್ದು ಅಮ್ಮನಲ್ಲಿ ಹೇಳು, ದೇವರಾಣೆ ನಾನು ದೇವರಾಣೆ, ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದೀಲಿಲ್ಲ ಅಮ್ಮ. ಹಸಿ ಹಸಿ ಸುಳ್ಳು ಹೇಳ್ತಿದ್ದವ ನೀನು. ಈಗ ನನ್ನಲ್ಲಿ ನೀನು ಸತ್ಯ ಹೇಳ್ತಿ ಅಂತ ಹೇಳುವುದಕ್ಕೆ ಪುರಾವೆ ಏನಿದೆ? ನಂಬಲಿಕ್ಕಿಲ್ಲ ನಿನ್ನನ್ನು, ನಂಬುವುದಿಲ್ಲ ನಿನ್ನನ್ನು, ಯಾವ ಕಾರಣಕ್ಕೂ ನಿನ್ನನ್ನು ನಂಬುವುದಿಲ್ಲ. ಈಗ ಒಂದು ಆಣೆ ಮಾಡಿ ಹೇಳ್ತೇನೆ.
ಜನನಿ ಜನಕರಾಡೆಯೇ ಕೇಳು ಆ ಮಣಿಯೋ ರಸೇನನ ಪಾಂಡಿಗಳು ಜನನಿ ಎಳೆಯ ಪ್ರಾಯದಲ್ಲಿ ನಾನು ಬೆಣ್ಣೆ ಕದ್ದಿದ್ದೇನೆ, ಅದಕ್ಕೆ ಆಣೆ ಪ್ರಮಾಣ ಮಾಡಿದ್ದೇನೆ, ನಂಬುವುದಿಲ್ಲ ಅಂತ ನೀನು ಹೇಳುವುದು. ಎಳೆಯ ಮಗುವೊಂದು ಉರಿಯುತ್ತಿರುವಂತಹ ಬೆಂಕಿಯನ್ನು ಕಂಡಾಗ ಅದರ ಮಹತ್ವವನ್ನು ತಿಳಿಯದೆ ಇದಕ್ಕೆ ಕೈ ಹಾಕುವುದಕ್ಕೆ ಹೋಗ್ತದೆ. ಆವಾಗ ತಿಳಿದವರು ಅದನ್ನು ತಡೆಯುತ್ತಾರೆ. ಹಾಗೆ ಮಕ್ಕಳಾಟಿಕೆಯಲ್ಲಿ ಆಣೆಯ ಮಹತ್ವ ಏನು ಎಂಬುದು ತಿಳಿಯದೆ ನಾನು ದೇವರಾಣೆ ಅಂತ ಹೇಳಿದ್ದು ಹೌದು. ಹೇಳಿದಂತಹ ಮಾತನ್ನು ಯಾವತ್ತೂ ನಾನು ಹೇಳಲಿಲ್ಲ ಅಂತ ಹೇಳಿದವನು. ಹಾಗಂತ ನಾನು ಎಲ್ಲಿ ಬೆಣ್ಣೆ ಕದಿಯುವುದಕ್ಕೆ ಹೋಗುತ್ತೇನೋ ಅಲ್ಲಿ ಮುಖ್ಯವಾದಂತಹ ಸಹಾಯ ನಿನ್ನದೇ ಇತ್ತು. ನಿನ್ನ ಸಹಾಯ ಇಲ್ಲದೆ ನಾನು ಎಲ್ಲಿಯೂ ಕಳ್ಳತನ ಮಾಡಿದ್ದಲ್ಲ. ಬೆಣ್ಣೆ ಕದಿಯುವಂತಹ ವಿಚಾರ ಇಟ್ಟುಕೊಂಡು ಇನ್ನೊಂದು ಲೋಕವೇ ಹೇಳುತ್ತಾ ಇದೆ, ಸೀರೆ ಕದಿಯುವಾಗ ನಿನ್ನ ಬಾಯಿಗೆ ಬೆಣ್ಣೆ, ನಮ್ಮ ಬೆನ್ನಿಗೆ ದೊಣ್ಣೆ ಬೀಳ್ತಾ ಇತ್ತು, ನೀನು ತಪ್ಪಿಸಿಕೊಂಡು ಹೋಗ್ತಾ ಇದ್ದೆ. ಅದೆಲ್ಲ ಅವರವರು ಪಡೆದುಕೊಂಡು ಬಂದಂತಹ ಅದನ್ನೇನು ಮಾಡುವುದಕ್ಕಾಗುವುದಿಲ್ಲ. ಅದೇ ಅದೇ ಹಾಗೆ ಸೀರೆಯನ್ನು ಕದ್ದವಂತರು ಹೇಳ್ತಾರಲ್ಲ, ನಾರಿಯರು ಹಗಲು ಹೊತ್ತಿನಲ್ಲಿ ಬಯಲು ಸೀಮೆಯಲ್ಲಿ ನದಿಯಲ್ಲಿ ನಿರ್ವಾಣರಾಗಿ ಸ್ನಾನ ಮಾಡುವಾಗ ಇದು ಧರ್ಮಕ್ಕೆ ವಿರುದ್ಧ ಎಂಬುದಾಗಿ ಲೋಕ ತಿಳಿದುಕೊಳ್ಳಬೇಕೆಂಬಂತಹ ಉದ್ದೇಶದಿಂದಲೇ ಅವರು ತಿಳಿದಂತಹ ಸೀರೆಯನ್ನು ಕೊಂಡೋಗಿ ಮರದಲ್ಲಿಟ್ಟದ್ದು ಹೌದು. ಮರ ಹತ್ತುವುದಕ್ಕೆ ನೀನೇ ಸಹಾಯ ಮಾಡಿದ. ಹಾಗಾಗಿ ಆ ವಿಚಾರವನ್ನು ನೀನು ತಿಳಿದೇ ಇದ್ದ. ಆಗ ನೀನು ಹೇಳಿದಾಗ ಎಲ್ಲರೂ ನಂಬುತ್ತಾ ಇದ್ರು. ಈಗ ಅದೇ ಪ್ರಕರಣವನ್ನು ಮತ್ತೆ ಕೆದಕಿದ್ರೆ ಈ ಹಳೇ ಪ್ರಕರಣಗಳು, ಈ ಆಪಾದಿತರ ಹೊಸ ಅಪರಾಧಿ ಸಿಕ್ಕಿದಾಗ ಹಳೆ ಅಪರಾಧಗಳನ್ನು ಮತ್ತೆ ಕೆದಕ್ಲಿಕ್ಕೆ ಉಂಟು. ಈಗ ನಿನ್ನ ಆ ನಾರಿಯರ ಸೀರೆಯನ್ನು ಅಪಹರಿಸಿದಂತಹ ಪ್ರಕರಣವನ್ನು ಮತ್ತೆ ಕೆದಕಿದ್ರೆ ಆಗ ನೀನು ಕೊಟ್ಟಂತಹ ಸಮಾಧಾನವನ್ನು ಈಗ ಜನ ನಂಬಲಿಕ್ಕಿಲ್ಲ. ಇವ ಅದನ್ನು ತೇಪೆ ಹಚ್ಚಲಿಕ್ಕೆ ಹಾಗೆ ಹೇಳಿದ್ದು. ಅವರು ನಗ್ನರಾಗಿ ಸ್ನಾನ ಮಾಡ್ತಾ ಇದ್ರು, ಅವರನ್ನು ಸರಿಪಡಿಸುವುದಕ್ಕಾಗಿ ಮಾಡಿದ್ದು ಅಲ್ಲ. ಈಗ ಹಾಗೆ ಹೇಳ್ಬಹುದು. ಅಂತಹ ಸ್ಥಿತಿಯಲ್ಲಿ ನೀನಿದ್ದು ನಿನ್ನನ್ನು ಯಾರು ನಂಬುವುದಿಲ್ಲ. ಈಗ ಜನ ನಂಬಬೇಕು ಅಂತ ನಾನು ಹೇಳುವುದಲ್ಲ. ಈ ನಾನು ನಂಬುವುದಿಲ್ಲ ಅಲ್ಲ, ನಂಬಬೇಕು ಅಂತ ಹೇಳು. ಒಂದು ವಿಚಾರ ಹೇಳ್ತೇನೆ. ನಾನೇ ನಂಬದೇ ಇರುವಾಗ ಮತ್ತೆ ಉಳಿದವರು ನಂಬುತ್ತಾರೋ? ಬೆಣ್ಣೆಯನ್ನು ಸೀರೆಯನ್ನು ಅಲ್ಲ, ನಾರಿ ಚೋರ ಅಂತಲೂ ನನ್ನನ್ನು ಹೇಳುತ್ತಾರೆ. ರುಕ್ಮಿಣಿಯನ್ನಾಗಲಿ, ಮಿತ್ರವೃಂದೆಯನ್ನಾಗಲಿ, ಕಾಳಿಂದಿಯನ್ನಾಗಲಿ, ಯಾವುದೇ ಹೆಣ್ಣನ್ನು ತರುವಾಗಲೂ ನಿನ್ನಲ್ಲಿ ಹೇಳಿ ನಿನ್ನ ಸಹಾಯವನ್ನು ಪಡೆದೇ ನಾನು ತಂದವ. ಹಾಗಿದ್ರೆ ಒಬ್ಬನನ್ನು ಕೊಲ್ಲುವುದಕ್ಕೆ ಹೋಗುವಾಗ ನಿನ್ನಲ್ಲಿ ನಾನು ಹೇಳದೆ ಹೋಗುತ್ತೇನೋ? ಹೋಗುವುದಿಲ್ಲ. ಯಾವ ಕಾರ್ಯ ಮಾಡುವುದಿದ್ರು ಅದು ನನ್ನ ಬಲರಾಮನಲ್ಲಿ ಹೇಳಿ ಮತ್ತೆ ನನ್ನ ಕಾರ್ಯ. ಒಳ್ಳೆ ಕೆಲಸ ಮಾಡುವಾಗೆಲ್ಲ ನನ್ನಲ್ಲಿ ಹೇಳ್ತಾ ಇದ್ದು, ಇಂತಹ
ಮನೆ ಹಾಳು ಕೆಲಸ ಮಾಡುವಾಗ ನನ್ನಲ್ಲಿ ಹೇಳಿಲ್ಲ ನೀನು ಅಷ್ಟೇ. ಒಳ್ಳೆಯ ಕೆಟ್ಟದ್ದು ಅಂತ ಇಲ್ಲಿ ವಿಚಾರ ಅಲ್ಲ. ಮದುವೆಯ ವಿಚಾರ ಎಲ್ಲ ಒಳ್ಳೆಯ ವಿಚಾರವೇ. ರುಕ್ಮಿಣಿ ಸ್ವಯಂವರ ನಾನು ನಿನಗೆ ಸಹಕಾರವನ್ನು ಕೊಟ್ಟವ, ಒಳ್ಳೆಯ ವಿಚಾರ ಅಂತ ಹೇಳಿ ಬಿಟ್ಟದ್ದು ನಾನು. ಇದು ಮನೆ ಹಾಳು ಕೆಲಸ. ಈಗ ನಾನೇ ಹೇಳಿದೆ, ನಮ್ಮ ಕುಟುಂಬಿಕ ನೀನೇ ಹೇಳಿದೇನು ಚಾರಚೋರತ್ವಗಳಿದೆ ಹಾ. ಅಂತ ಹೇಳಿದ್ದಕ್ಕೆ ಹಾ. ಈ ಉದಾಹರಣೆಯನ್ನು ನಾನು ಕೊಟ್ಟು ಹಾ. ಹೌದಾ? ಹಾ, ಆಮೇಲೆ ಹಾ. ಆ ಮಣಿಯನ್ನು ನಾನು